ಅವ್ವ, ನಾನವ್ವ ಸ್ನೇಹ. ನಾನಿರೋ ಜಾಗಕ್ಕೆ ಬರೋದಕ್ಕೆ ನಿಂಗೆ ಯಾಕವ ಇಷ್ಟೊಂದು ಅವಸರ? ನೀನು ಬಂದ್ಬಿಟ್ರೆ ಅಲ್ಲಿ ಎಲ್ಲಾರನ್ನೂ ಯಾರವ ನೋಡ್ಕೋತಾರೆ? ನನ್ನ ಹತ್ರ ಬರೋದಕ್ಕೆ ನಿಂಗೆ ಇನ್ನೂ ತುಂಬ ಸಮಯ ಇದೆ ಅವ್ವ. ಸಹನ ಅಕ್ಕಂಗೆ ಒಂದು ಜೀವನ ಕಾಣಿಸ್ಬೇಕು. ಸುಮನ ಇನ್ನೂ ಚೆನ್ನಾಗಿ ಓದಿಸಿ ಒಳ್ಳೆ ಮನೆಗೆ ಸೇರಿಸ್ಬೇಕು. ಅವ್ವನಾಗಿ ನಿನ್ನ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ, ಗೊತ್ತಾಯ್ತಾ? ಸಾಕು ಸಾಕು, ಎದ್ದೇಳು ಎದ್ದೇಳವ್ವ. ನೀನು ಮಾಡಬೇಕಾಗಿರೋ ಕೆಲಸಗಳಿನ್ನೂ ತುಂಬ ಇದೆ. ಈಗಾಗಲೇ ನನ್ನ ಕಳ್ಕೊಂಡು ಅತ್ತೆ ಮತ್ತೆ ಮನೆಯವರೆಲ್ಲ ತುಂಬ ನೋವಲ್ಲಿದ್ದಾರೆ. ನೀನು ಅವ್ರಿಗೆ ನೋವು ಕೊಡಬೇಡ ಅವ್ವ. ನಿನ್ನ ಮಗಳಾಗಿ ಹೇಳ್ತಿದ್ದೀನಿ, ನಿನ್ನ ಮಗಳು ಸ್ನೇಹ ಹೇಳ್ತಿದ್ದೀನಿ. ಎದ್ದೇಳವ್ವ, ನೀನು ಎದ್ದೇಳಬೇಕು. ಹೇಳವ್ವ, ಎದ್ದೇಳು. ಅಯ್ಯೋ ಪುಟ್ಟಕ್ಕ, ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲೇ. ಪುಟ್ಟಮ್ಮಿ, ಎಲ್ರಿಗೂ ಮೋಸ ಮಾಡಿ ಹೊಂಟೋಗ್ಬಿಟ್ಟಲ್ಲ ಪುಟ್ಟಮ್ಮಿ. ನಾನು ಬದುಕ್ತಿರ್ಲಿಲ್ಲ. ಎದ್ದೇಳವ್ವ, ಎದ್ದೇಳು, ಹೇಳವ್ವ. ವಾ ವಾ, ಎದ್ದೇಳವ ಎದ್ದೇಳವ ಅಂತ ಹೇಳಿದ್ದು ನನ್ನ ಕಿವಿಯಾಗ ಇನ್ನೂ ಕೇಳಿಸ್ತಾ ಇದೆ. ಅಪ್ಪ, ಸ್ನೇಹಕ್ಕ ನಮ್ಮಿಂದ ದೂರ ಇದ್ರು ನಮ್ನೆಲ್ಲ ಕಣ್ಣಿನ ರೆಪ್ಪೆ ತರ ಕಾಯ್ತಾನೆ ಇದ್ದಾಳೆ. ಹೌದು ಕಣವಿ, ಅವಳೆ ನಮ್ಮವ್ವನ ನಮಗ್ ವಾಪಸ್ ಕೊಡ್ಸವಳೆ. ನಮ್ಗೆಲ್ಲರ ಆಸೆನೂ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಂದು ದೊಡ್ಡ ಪ್ಲ್ಯಾನೇ ಮಾಡಿದ್ದೀನಿ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಿಮ್ಗೆ ಏನೇನೆಲ್ಲ ಬೇಕೋ ಎಲ್ಲ ಸಿಗುತ್ತೆ. ಕೈ ಜೋಡಿಸ್ತಿರ ತಾನೆ? ಆ ಪುಟ್ಟಕ್ಕ ಸಾಯ್ತಾಳೆ ಅಂತಂದ್ರೆ ಕೈಯೋನು ಕಾಲು ಜೋಡಿಸ್ತೀನಿ. ಸಿಂಗರ, ನೀನು ಕೊಲೆ ಮಾಡಿ ನಮ್ಮನ್ನೆಲ್ಲ ಸಿಕ್ಕಾಕ್ಸಲ್ಲ ಅಂದರೆ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ. ಆದರೆ ನನಗೆ ನಿಮ್ಮಿಬ್ಬರಿಗಿಂತ ಮೊದಲು ಆ ರಾಧಾ ಹೂ ಅನ್ಬೇಕು. ಯಾಕೆಂದರೆ ಈ ನಡುವೆ ಅವಳು ಬೇರೆ ಟ್ರ್ಯಾಕಲ್ಲೇ ಹೋಗ್ತಿದ್ದಾಳೆ. ಏನು ರಾಧಾ? ಕಂಟಿ ಮಾವ ನನಗೆ ಸಿಗ್ತಾರೆ ಅನ್ನೋದಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಸಿಂಗರಮ್ಮ. ಹಾಗಾದರೆ ನನ್ನ ಮುಂದಿನ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ.
ನಾನು ಹೇಳಿದ ಅರ್ಥ ಆಯ್ತಾ? ನೀನು ಯೋನಿ ಹೊಳ್ತೀಯೋ ಹಂಗೆ ಮಾಡ್ತೀನಿ. ಸರಿ, ಹಾಗಾದರೆ ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಆಯ್ತು, ನಾನಿನ್ ಹೊರಡ್ತೀನಿ. ಲೇಟ್ ಆದ್ರೆ ಮನೇಲಿ ಆ ಮುದ್ಕಿದೊಂದು ಕಾಟ. ಏನೇ ಇದ್ರು ಫೋನ್ ಮಾಡಿ ಬರ್ತೀನಿ. ಸರಿ. ಹುಷಾರಿದ್ದೀನವ.